ನೋಡಿ, ಬೀದರ್ನಲ್ಲಿ ರಾಬರಿ ಆಯಿತು, ಮಂಗಳೂರಿನಲ್ಲಿ ಹೆಂಗೆ ರಾಬರಿ ಆಯಿತು ನೋಡಿದ್ರಿ. ಅದಾದಮೇಲೆ ಈಗ ಯಾದಗಿರಿಯಲ್ಲೂ ಕೂಡ ರಾಬರಿ ಆಗಿದೆ. ಯಾಕೋ ಈ ರಾಬರಿ ಕಂಟಕ ಕರ್ನಾಟಕವನ್ನು ಬಿಂಬಿಡದೆ ಕಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಯಾದಗಿರಿಯಲ್ಲಿ ಏನಾಯ್ತು ಗೊತ್ತಾ, ಪೆಪ್ಸಿ ಬಾಟಲ್ನಿಂದ ಹೊಡೆದು 4 ಲಕ್ಷ ದೋಚ್ಕೊಂಡು ಎಸ್ಕೇಪ್ ಆಗಿಬಿಡ್ತಾರೆ. ಯಾದಗಿರಿ ಜಿಲ್ಲೆ ವಡಗೇರಾದ ಚಟ್ನಳ್ಳಿ ಕ್ರಾಸ್ ಬಳಿ ಆಗಿರೋ ಘಟನೆ. 10 ಜನರ ನಟೋರಿಯಸ್ ಗ್ಯಾಂಗ್ ಬಂತು. ಆ ಗ್ಯಾಂಗ್ನಿಂದ ಆಗಿರೋ ರೋಡ್ ರಾಬರಿ ಇದು. ಹಲ್ಲೆ ನಡೆಸ್ತಾ ಇರುವಂತಹ ಎಕ್ಸ್ಕ್ಲೂಸಿವ್ ವಿಷುವಲ್ಸ್ ಪವರ್ ಟಿವಿಗೆ ಲಭ್ಯ ಆಗಿದೆ. ಕುರಿ ವ್ಯಾಪಾರಸ್ಥರ ಬೊಲೆರೋ ವಾಹನವನ್ನು ಅಡ್ಡಗಟ್ಟಿ ಹೆಂಗೆ ದರೋಡೆ ಮಾಡ್ತಾರೆ ಅಂತ ವಿಷುವಲ್ಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ತೆಲಂಗಾಣದಿಂದ ಕುರಿ ಖರೀದಿಗೆ ಅಂಥೇಳಿ ಶಹಾಪುರಕ್ಕೆ ಬರ್ತಾ ಇದ್ರು ಎಲ್ಲರೂ. ಕುರಿ ಸಂತೆಗಾಗಿ ಶಹಾಪುರಕ್ಕೆ ಬರ್ತಾ ಇದ್ರು ಈ ವ್ಯಾಪಾರಸ್ಥರು. ಇದೇ ವ್ಯಾಪಾರಸ್ಥರ ಬೊಲೆರೋ ಅದು ಆ ವಾಹನವನ್ನು ಅಡ್ಡಗಟ್ಟಿ ರಾಬರಿ ಮಾಡಿರೋದು. ರಾಬರಿ ಟೈಮ್ನಲ್ಲಿ ಸುಮಾರು 4 ಲಕ್ಷ ಹಣ ಸಿಕ್ತು. ಅದನ್ನು ಎತ್ಕೊಂಡು ರಾಯಚೂರು ಮಾರ್ಗವಾಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಜನವರಿ 3ನೇ ತಾರೀಕು ನಡೆದಿದೆ ಇದು. ಆದರೆ ಸ್ವಲ್ಪ ತಡವಾಗಿ ಬೆಳಕಿಗೆ ಬಂದಿದೆ. ಸ್ವಲ್ಪ ತಡವಾಗಲ್ಲ, ಸ್ವಲ್ಪ ಜಾಸ್ತಿನೇ ತಡವಾಗಿ ಬಂದಿದೆ. 20 ಡೇಸ್ ಮೇಲೆ ಆಗೋಯ್ತು. ನೋಡಿ, ಅಲ್ಲಿ CCTV ವಿಜುವಲ್ಸ್ ನೋಡಿ. ನೋಡಿ, CCTV ವಿಜುವಲ್ಸ್ ನೋಡ್ತಾ ಇದ್ದೀವಿ. ಮುಂದ್ಗಡೆ ಬಾಟ್ಲ್ ಇಟ್ಕೊಂಡು ಓಡ್ ಬರ್ತಾನೆ ಫಸ್ಟು. ನೋಡಿ, ಅಲ್ಲಿ ಬಾಕ್ಸ್ ಇಟ್ಕೊಂಡು ಓಡ್ ಬರ್ತಾನೆ, ಬಂದು ಅಡ್ಡಗಡ್ತಾನೆ. ನೋಡಿ, ಸಡನ್ ಬ್ರೇಕ್ ಆಗ್ತದೆ ಈಗ ಗಾಡಿ, ಬೊಲೆರೋ ವಾಹನ. ನೋಡಿ, ಬ್ರೇಕ್ ಹಾಕ್ತಾರೆ. ನೋಡಿ, ಅಲ್ಲಿ ಅಟ್ಯಾಕ್ ಮಾಡೋದು ಬಾಟ್ಲಿಂದ ಟ್ರೈ ಮಾಡ್ತಾರೆ, ಆದರೂ ಆಗಲ್ಲ. ನೋಡಿ, ಮತ್ತೊಂದು ನೆಕ್ಸ್ಟ್ ವಿಜುವಲ್ಸು. ಗಾಡಿ ನಿಲ್ಲಿಸಿದ್ದಾರೆ, ದೋಚ್ಕೊಂಡೋಗಿ ಎಸ್ಕೇಪ್ ಆಗಿರೋದು. 10 ಜನ ನಟೋರಿಯಸ್ ಗ್ಯಾಂಗ್ ಇರೋದು ಅಲ್ಲಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ, ಯಾದಗಿರಿ ಪ್ರತಿನಿಧಿ ಮಹೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಒಂದು ಕಡೆ ರಾಬ್ರಿ ಕೇಸ್ಗಳು ಸಿಕ್ಕಾಪಟ್ಟೆ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೀವಾ ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಮೇಲಿಂದ ಮೇಲೆ ಕೇಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ. ಬೀದರಲ್ಲಾಯಿತು, ಮಂಗಳೂರಲ್ಲಾಯಿತು, ಈಗ ಯಾದಗಿರಿ ಸರದಿ. ಇಲ್ಲೇನಾಯಿತು ಅಂತ? ಎಸ್ ಶರತ್, ಬೀದರ್ ಮಂಗಳೂರು ಬಳಿಕ ಈಗ ಯಾದಗಿರಿಯಲ್ಲೂ ಕೂಡ ಒಂದು ರೋಡ್ ರಾಬರಿ ಆಗಿರ್ತಕ್ಕಂಥದ್ದು. ಏನಂದ್ರೆ ಪೆಪ್ಸಿ ಬಾಟಲ್ ಮತ್ತೆ ಫಂಟಾ ಬಾಟಲ್ಗಳನ್ನು ಯೂಸ್ ಮಾಡ್ಕೊಂಡು ಏನಂದ್ರೆ ದರೋಡೆಕೋರರು ಏಕಾಏಕಿ ಕುರಿ ವ್ಯಾಪಾರಸ್ಥರು ಬರ್ತಿರ್ತಾರೆ. ಅಂತ ಸಂದರ್ಭದಲ್ಲಿ ಏಕಾಏಕಿ ಅಟ್ಯಾಕ್ ಮಾಡಿ 10 ಜನರ ನಟೋರಿಯಸ್ ಗ್ಯಾಂಗ್ ಏನಂದ್ರೆ ರಾಬರಿಗೆ ಮುಂದಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇದು ಪವರ್ ಟಿವಿಗೆ ಅತ್ಯಂತ ಎಕ್ಸ್ಕ್ಲೂಸಿವ್ ದೃಶ್ಯ ಕೂಡ ನಮ್ಗೆ ಪವರ್ ಟಿವಿಗೆ ಸಿಕ್ಕಿರ್ತಕ್ಕಂಥದ್ದು. ಯಾದಗಿರಿ ಜಿಲ್ಲೆಯ ವಡಗೇರ್ ತಾಲೂಕಿನ ಚಟ್ನಳ್ಳಿ ಕ್ರಾಸ್ ಬಳಿ ಈ ಘಟನೆ ನಡೆದಿರ್ತಕ್ಕಂಥದ್ದು. ತೆಲಂಗಾಣದಿಂದ ಸೂರ್ಯಾಪೇಟ್ ನಿಂದ ಕುರಿ ಖರೀದಿಗೆ ಅಂತ ಶಾಪುರ್ಗೆ ಬರ್ತಾರೆ. ಶಾಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಏನಂದ್ರೆ ಅಲ್ಲಿ ಕುರಿ ಸಂತೆ ಮತ್ತು ವ್ಯಾಪಾರ ಕೂಡ ಜೋರಾಗಿ ನಡೀತಿದೆ. ಅಂತ ಸಂದರ್ಭದಲ್ಲಿ ಏನಂದ್ರೆ ಕುರಿ ವ್ಯಾಪಾರಸ್ಥರು ಬರೋಂತ ಸಂದರ್ಭದಲ್ಲಿ ಬೊಲೆರೋ ವಾಹನವನ್ನ ಅಡ್ಡಗಟ್ಟಿ ಅವರು ಬಳಿ ಇರ್ತಕ್ಕಂಥ 4 ಲಕ್ಷಕ್ಕೂ ಅಧಿಕ ಹಣವನ್ನು ಕೂಡ ಏನಂದ್ರೆ ಕಸಿದುಕೊಂಡು ಅಂದ್ರೆ ರಾಯಚೂರು ಮಾರ್ಗವಾಗಿ ಆರೋಪಿಗಳು ಕೂಡ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಅದಲ್ಲದೆ ಕೂಡ ಈ ಆರೋಪಿಗಳು 10 ಜನರು ನಟೋರಿಯಸ್ ಗ್ಯಾಂಗ್ ಏನು ಇದೆಯಲ್ಲ, ಈ 10 ಜನರು ಕೂಡ ಬೇರೆ 21 ಠಾಣೆಯಲ್ಲೂ ಕೂಡ ಇವ್ರಿಗೆ ನಾನಾ ರೀತಿಯಲ್ಲಿ ಕೂಡ ಇವರ ಮೇಲೆ ದೂರುಗಳು ಕೂಡ ದಾಖಲಾಗಿದೆ. ಅದರ ಜೊತೆಗೆ ಈಗಾಗಲೇ 3 ಜನರನ್ನು ಕೂಡ ಯಾದಗಿರಿ ಪೊಲೀಸರು ಕೂಡ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಇನ್ನು 7 ಜನರಿಗಾಗಿ ಹುಡುಕಾಟ ಕೂಡ ತನಿಖೆಗೆ ಮುಂದಾಗಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.